ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಯಾವುದು ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಹೇಳುವಂತಹ ಎಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ಗಳನ್ನ ನೀವು ನೋಡ್ಕೊಳ್ಬೇಕು. ಬಿಕಾಸ್ ಇಲ್ಲಿ ನಾನು 3 ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಅಲ್ಲ, ಲಾಸ್ಟ್ ಇಯರ್ 2024, 2023, 22ದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಕ್ವಶನ್ಸು, ಅದ್ರ ಜೊತೆಗೆ 3 ವರ್ಷದ ಮಾಡೆಲ್ ಕ್ವಶನ್ ಪೇಪರು, ಟೋಟಲ್ ಆಗಿ 9 ಪೇಪರ್ಸ್ನ ಸ್ಟಡಿ ಮಾಡಿ ಅನಲೈಸ್ ಮಾಡಿ ಕೊಡ್ತಾ ಇರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೋಸ್ಟ್ ಆಫ್ ಆಲ್ ದ ಕ್ವಶನ್ಸು ಯಾವ ರೀತಿಯಾಗಿ ಯಾವ ಚಾಪ್ಟರಲ್ಲಿ ಬಂದಿದೆ ಅನ್ನೋದನ್ನು ನೀವು ಅನಲೈಸ್ ಮಾಡಿಕೊಂಡು ಆ ಚಾಪ್ಟರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೊಳ್ಬೇಕು. ಲಾಸ್ಟಲ್ಲಿ ಇದೇನು ಯಾವ್ಯಾವ ಚಾಪ್ಟರ್ಲಿ ಇಂಪಾರ್ಟೆಂಟ್ ಟಾಪಿಕ್ ಫಿಲ್ ಇನ್ ದ ಬ್ಲಾಂಕ್ಸ್ ಬಂದಿದೆ ಅಲ್ಲ, ಲಿಸ್ಟ್ ಆಫ್ ಕ್ವಶನ್ಸ್ ಏನಿದೆ ಅದರದ್ದು ಅದನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಬೇಕು. ಫಸ್ಟ್ ಒನ್, ಡ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ದ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಆನ್ ಅಸೆಟ್. ಆನ್ಸರ್, ಅಸೆಟ್ ಅಕೌಂಟ್. ಕಾಲ್ ಮನಿ ರಿಸೀವ್ಡ್ ಇನ್ ಅಡ್ವಾನ್ಸ್ ಈಸ್ ಕಾಲ್ಡ್ ಕಾಲ್ಸ್ ಇನ್ ಅಡ್ವಾನ್ಸ್. ಕಾಲ್ ಮನಿಯನ್ನು ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡೋದ್ರ ಏನಂತ ಕರಿತೀವಿ? ಕಾಲ್ಸ್ ಇನ್ ಅಡ್ವಾನ್ಸ್. ಕ್ಯಾಪಿಟಲ್ ರಿಸರ್ವ್ ಈಸ್ ಶೋನ್ ಅಂಡರ್ ಡ್ಯಾಶ್ ಹೆಡ್ ಕ್ಯಾಪಿಟಲ್ ರಿಸರ್ವ್. ಸೊ ನಾವು ಯಾವ ಒಂದು ಅಂಡರಲ್ಲಿ ಬರಿತೀವಿ ಅಂತ ಹೇಳಿದ್ರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಡ್ಯಾಶ್ ಟು ಈಚ್ ಅದರ್. ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ನು ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಇಶ್ಯೂ ಆಫ್ ನ್ಯೂ ಡಿಬೆಂಚರ್ ಈಸ್ ಕ್ಯಾಶ್ ಔಟ್ಫ್ಲೋ. ಇಶ್ಯೂ ಅಂತ ಬಂದಾಗ ನಾವು ಕೊಡ್ತಾ ಇದ್ದೀವಿ, ಅದು ಔಟ್ಫ್ಲೋ ಆಗುತ್ತೆ. ರಿಸೀವ್ ಅಂತ ಬಂದಾಗ ಕ್ಯಾಶ್ ಇನ್ಫ್ಲೋ ಆಗುತ್ತೆ, ಅದು ಗೊತ್ತಿರಬೇಕು. ಇಶ್ಯೂ ಆಫ್ ನ್ಯೂ ಡಿಬೆಂಚರ್ ಈಸ್ ಕ್ಯಾಶ್ ಔಟ್ಫ್ಲೋ. ನೆಕ್ಸ್ಟ್ ಇದು 2024 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು. ಹೋದ ವರ್ಷ ಏನೇನು ಕ್ವಶನ್ ಬಂದಿತ್ತು ಫಿಲ್ ಇನ್ ದ ಬ್ಲಾಂಕ್ಸಿಗೆ ನೋಡ್ಕೊಳ್ಳಿ. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ಆಫ್ ಪಾರ್ಟ್ನರ್ಸ್ ರಿಮೈನ್ ಫಿಕ್ಸ್ಡ್. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್, ಡೆತ್ ಆಫ್ ಎ ಪಾರ್ಟ್ನರ್. ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಯಾವಾಗ ಪಾರ್ಟ್ನರು ಡೆತ್ ಆಗಿರ್ತಾನೆ ಆವಾಗ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಡ್ಯಾಶ್ ಆಫ್ ದ ಕಂಪನಿ, ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ದ ಓನರ್ಸ್ ಆಫ್ ದ ಕಂಪನಿ. ಓಕೆನಾ? ಡಿಬೆಂಚರ್ ಹೋಲ್ಡರ್ಸ್ ಆರ್ ದ ಕ್ರೆಡಿಟಾರ್ಸ್ ಆಫ್ ದ ಕಂಪನಿ. ನೆಕ್ಸ್ಟು, ಪ್ರಾಫಿಟ್ ಆನ್ ಫರ್ಫೀಚರ್ ಆಫ್ ಶೇರ್ಸ್ ಈಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್ ಕ್ಯಾಪಿಟಲ್ ರಿಸರ್ವ್ account. Very important topic. Cash flow statements shows dash of cash and cash equivalents, cash inflows and outflows. So answer inflows and outflows. Next one, the liability of a partner for acts of the firm is unlimited. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ. ಈ ವರ್ಡ್ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಗುಡ್ ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಕಣ್ಣಿಗೆ ಕಾಣದ ಅಸೆಟ್. 1000 10% ಡಿಬೆಂಚರ್ಸ್ ಎಟ್ ಪಾರ್. ಹಿಯರ್ 10% ಮೀನ್ಸ್, ಇಲ್ಲಿದೆಯಲ್ಲ 10%, ದಿಸ್ ಮೀನ್ಸ್ ಇಂಟ್ರೆಸ್ಟ್ ರೇಟ್. ಅನಾಲಿಸಿಸ್ ಆ್ಯಂಡ್ repeated question. Analysis and interpretation are dash to each other, complementary to each other. Very important topic. Dash activities relate to purchase and sale of fixed asset. ನಾವು ಯಾವುದಾದ್ರೂ ಒಂದು ಅಸೆಟನ್ನು ಪರ್ಚೇಸ್ ಮಾಡ್ತಿದ್ದೀವಿ ಅಥವಾ ಒಂದು ಅಸೆಟನ್ನು ಸೇಲ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ಆಕ್ಟಿವಿಟಿ ಅಂತ ಹೇಳಿದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಆನ್ಸರ್ ಇನ್ವೆಸ್ಟಿಂಗ್. ನೆಕ್ಸ್ಟ್ ಒನ್, ಪಾರ್ಟ್ನರ್ಶಿಪ್ ಈಸ್ ದ result of dash between 2 or more persons to do business and share its profits and losses. Answer, agreement. Dash ratio is required for sharing future profits and also for adjustment of capital's new ratio. Next one, premium on issue of debenture is a dash capital profit. Next one, dash statements are the basic and formal annual report financial. Cash flow statement prepared by dash method is used by most companies in practice. Cash flow statement ಅನ್ನು ನಾವು ಇಂಡೈರೆಕ್ಟ್ ಮೆಥಡಲ್ಲಿ ಜಾಸ್ತಿ ಯೂಸ್ ಮಾಡುವಂಥದ್ದು, ಪ್ರಿಪೇರ್ ಮಾಡುವಂಥದ್ದು ಇಂಡೈರೆಕ್ಟ್. ನೆಕ್ಸ್ಟ್ ಒನ್, ಡ್ಯಾಶ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಟ್ರಾನ್ಸ್ಫರಿಂಗ್ ಫೈನಲ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಅಂತ ಇದೆ. ಫೈನಲ್ ಪ್ರಾಫಿಟ್ ಟು ಪಾರ್ಟ್ನರ್ಸ್ ಅಂತ ಹೇಳಿದ್ರೆ ಆನ್ಸರ್ P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಡ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್. ಕರೆಕ್ಟಾಗಿ ನೋಡ್ಕೊಳ್ಳಿ. debited for the transfer of share. Answer, profit and loss suspense account. Next, partner's loan is dash to the realization account. Partner's loan is not transferred to the realization account.
ಡಿಸಲ್ಯೂಷನ್ ಮಾಡುವಾಗ ನಾಟ್ ಟ್ರಾನ್ಸ್ಫರ್ಡ್. ಮತ್ತು ಇದು ರಿಪೀಟ್ ಆಗಿದೆ ಈ ಕ್ವಶನು. 1000 10% ಡಿಬೆಂಚರ್ ಇಶ್ಯೂಡ್ ಎಟ್ ಪಾರ್, 10% ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಇಲ್ಲಿಗ 2000 ಕೊಟ್ಟು ಇಲ್ಲಿ 20% ಕೊಟ್ಟರು ಅಂತ ಹೇಳಿದ್ರೆ 20% ಅಂದರೆ ಏನು? ರೇಟ್ ಆಫ್ ಇಂಟ್ರೆಸ್ಟ್. ಕ್ವಿಕ್ ರೇಷಿಯೋ ಈಸ್ ಆಲ್ಸೋ ನೋನ್ ಆಸ್ ಲಿಕ್ವಿಡ್ ರೇಷಿಯೋ. ನೆಕ್ಸ್ಟ್ ಒನ್, ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಜನರಲ್ ರಿಸರ್ವ್ appearing in the old balance sheet is transferred to dash account, old partner's capital account. If a partner takes over an asset, such partner's capital account is debited. Next one, repeated, again repeated. Debenture holders are the dash of the company, creditors of the company. Common size statement is also known as vertical analysis. Comparative statement is also known as horizontal analysis. Most repeated question adu. Liquidity ratios are calculated to measure the dash solvency of the business short term. ಸೊ ಇಲ್ಲಿ ಒಂದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಲಿಸ್ಟ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೆಕ್ಷನ್ ಡ್ಯಾಶ್ ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ಪಾರ್ಟ್ನರ್ಶಿಪ್. ನೆನಪಿರಬೇಕು, ಪಾರ್ಟ್ನರ್ಶಿಪ್ ಇಂದು ಸೆಕ್ಷನ್ನು 4, ಇಯರು 1932. ಎ ಪಾರ್ಟ್ನರ್ಶಿಪ್ ಹ್ಯಾಸ್ ನೋ ಸಪರೇಟ್ ಡ್ಯಾಶ್ ಎಂಟಿಟಿ, ಲೀಗಲ್ ಎಂಟಿಟಿ. ಇನ್ ಆರ್ಡರ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ಎಷ್ಟು ಜನ ಇರಲೇಬೇಕು? ಮಿನಿಮಮ್ 2. ಇದು ನಿಮಗೆ ಗೊತ್ತಾಗುತ್ತೆ. ದ ಅಗ್ರಿಮೆಂಟ್ ಶುಡ್ ಬಿ ಟು ಕ್ಯಾರಿ ಆನ್ ಸಮ್ ಡ್ಯಾಶ್ ಬಿಸ್ನೆಸ್, ಲಾಫುಲ್ ಬಿಸ್ನೆಸ್. ಯಾಕಂದರೆ ಈ ಕ್ವಶನ್ ನಿಮಗೆ ರಿಪೀಟ್ ಆಗಿದೆ, ಮಾಡೆಲ್ ಪೇಪರಲ್ಲೆಲ್ಲ ಇದೆ, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಫುಲ್ ಬಿಸ್ನೆಸ್. ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಹಿಸ್ ಆಕ್ಟ್ಸ್ ಈಸ್ ಅನ್ಲಿಮಿಟೆಡ್. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ದ ಅಮೌಂಟ್ ಆಫ್ ಕ್ಯಾಪಿಟಲ್ ರಿಮೈನ್ಸ್ ಫಿಕ್ಸ್ಡ್. ಇದು ರಿಪೀಟ್ ಆಗಿರೋ ಕ್ವಶನು. ಅಂಡರ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆಲ್ ದ ಟ್ರಾನ್ಸಾಕ್ಷನ್ಸ್ ರಿಲೇಟಿಂಗ್ ಟು ಎ ಪಾರ್ಟ್ನರ್ ಆರ್ ರೆಕಾರ್ಡೆಡ್ ಇನ್ ಎ ಸಪರೇಟ್ ಅಕೌಂಟ್ ಈಸ್ ಕಾಲ್ಡ್ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್. Old ratio minus new ratio is equal to sacrificing ratio. Goodwill brought in by new partner in cash is to be distributed among old partner in sacrificing ratio. ಗುಡ್ವಿಲ್ ಈಸ್ ಆ್ಯಂಡ್ ಡ್ಯಾಶ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್. ಇದು ಎರಡು ಕರೆಕ್ಟಾಗಿ ನೋಡ್ಕೊಳ್ಳಿ, ಗುಡ್ವಿಲ್ಗೆ ಸಂಬಂಧಪಟ್ಟಿದ್ದು. ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಗೈನ್ ರೇಷಿಯೋ, ಗೈನಿಂಗ್ ರೇಷಿಯೋ. ಎಕ್ಸಿಕ್ಯೂಟರ್ಸ್ ಅಕೌಂಟ್ ಈಸ್ ಜನರಲಿ ಪ್ರಿಪೇರ್ಡ್ ಎಟ್ ದ ಟೈಮ್ ಆಫ್ ಎ ಡೆತ್ ಆಫ್ ಎ ಪಾರ್ಟ್ನರ್. ರಿಪೀಟ್ ಆಗಿದೆ ಕ್ವಶನು, ಕರೆಕ್ಟಾಗಿ ನೋಡಬೇಕು. ಡೆತ್ ಆಫ್ ಎ ಪಾರ್ಟ್ನರ್. ದ ಪೀರಿಯಡ್ ಫ್ರಮ್ ಡೇಟ್ ಆಫ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ದ ಡೇಟ್ ಆಫ್ ದ ಪಾರ್ಟ್ನರ್ಸ್ ಡೆತ್ ಈಸ್ ಕಾಲ್ಡ್ ಇಂಟರ್ವೇನಿಂಗ್ ಪೀರಿಯಡ್. ನೋಡ್ಕೊಳ್ಳಿ ಮಕ್ಕಳ, ಇದೊಂದು ನ್ಯೂ ಕಾನ್ಸೆಪ್ಟು, ಸರಿ ನೋಡ್ಕೊಳ್ಳಿ. ಅಮೌಂಟ್ ಪೇಯಬಲ್ ಟು ದ executors of the deceased partner is transferred to executors loan account. A company is an dash person, artificial person. Call money received in advance is called calls in advance. Repeat agide. Dash is minimum number of the members in a public company, 7. Dash is the minimum numbers of the private company, 2. Profit on forfeiture of shares transferred to repeated capital reserve account. Debenture holders are the creditors of the company. Repeated ಇದು. Discount of issue of debenture is ಇದು ಕರೆಕ್ಟ್ ನೋಡ್ಕೊಳ್ಳಿ. Discount of issue of debenture is a fictitious asset. Premium on issue of debenture is a capital profit. ಇದೆರಡು ನೋಡ್ಕೋಬೇಕು. ಡಿಸ್ಕೌಂಟ್ ಇಶ್ಯೂ ಮಾಡಿದರೆ ಫಿಕ್ಟಿಷಿಯಸ್ ಅಸೆಟ್, ಪ್ರೀಮಿಯಮ್ ಅಂದರೆ ಕ್ಯಾಪಿಟಲ್ ಪ್ರಾಫಿಟ್. 1000 10%, ರಿಪೀಟೆಡು 10% ಏನಂತ ಕರಿತೀವಿ? ರೇಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್ ಒನ್, ಡ್ಯಾಶ್ ಸ್ಟೇಟ್ಮೆಂಟ್ಸ್ ಆರ್ ದ ಬೇಸಿಕ್ ಆ್ಯಂಡ್ ಫಾರ್ಮಲ್ ಆ್ಯನ್ಯುವಲ್ ರಿಪೋರ್ಟ್. ರಿಪೀಟ್ ಆಗಿದೆ ಈ ಕ್ವಶನು. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ಕ್ಲೂಡು, ಇದು ಕೂಡ ರಿಪೀಟ್ ಆಗಿದೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಏನೇನು ಇನ್ಕ್ಲೂಡ್ ಆಗಿರುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ, ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಏನೇನು ಇರುತ್ತೆ? ಒಂದು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಟು, ಇನ್ನೊಂದು ಬ್ಯಾಲೆನ್ಸ್ ಶೀಟು. ಯಾವ್ದು ಕೊಟ್ಟಿಲ್ಲ ಅದನ್ನು ಫಿಲಪ್ ಮಾಡಿ. ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಓಕೆ. ದ ಆಬ್ಜೆಕ್ಟ್ ಆಫ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಈಸ್ ಟು ಅಸರ್ಟೈನ್. ಯಾಕಾಗಿ ನಾವು ಬ್ಯಾಲೆನ್ಸ್ ಶೀಟನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಟು ನೋ ದ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದ ಎಂಟರ್ಪ್ರೈಸ್ ಅಲ್ವಾ, ಅದು ಡ್ಯಾಶ್. ಶೇರ್ ಕ್ಯಾಪಿಟಲ್ ಅಪಿಯರ್ಸ್ ಅಂಡರ್ ದ ಹೆಡ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಶೇರ್ ಕ್ಯಾಪಿಟಲ್ ಯಾವ ಹೆಡ್ ಅಂಡರಲ್ಲಿ ಬರುತ್ತೆ? ಶೇರ್ ಹೋಲ್ಡರ್ಸ್. ನೋಡಿ ನೆಕ್ಸ್ಟು, ಇದು ರಿಪೀಟೆಡ್ ಕ್ವಶನ್, ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಯಾಪಿಟಲ್ ರಿಸರ್ವ್ ಈಸ್ ಶೋನ್ ಅಂಡರ್ ದ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಹೆಡ್. ಇದು ರಿಪೀಟ್ ಆಗಿದೆ, ಹೌದಾ? ಶೇರ್ ಕ್ಯಾಪಿಟಲು ಶೇರ್ ಹೋಲ್ಡರ್ಸ್ ಫಂಡು, ಕ್ಯಾಪಿಟಲ್ ರಿಸರ್ವು ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಫಿಕ್ಸ್ಡ್ ಅಸೆಟ್ಸ್ ಆರ್ ಕ್ಲಾಸಿಫೈಡ್ ಆ್ಯಸ್ ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಂತ ಕೊಟ್ಟರೆ ಇಂಟ್ಯಾಂಜಿಬಲ್, ಇಂಟ್ಯಾಂಜಿಬಲ್ ಕೊಟ್ಟರೆ ಟ್ಯಾಂಜಿಬಲ್ ಬರೀಬೇಕು ಡ್ಯಾಶಲ್ಲಿ. ಕಂಪ್ಯಾರಿಟಿವ್, ರಿಪೀಟ್, ಕಂಪ್ಯಾರಿಟಿವ್ನ ಹಾರಿಜಾಂಟಲ್ ಅಂತೀವಿ, ಕಾಮನ್ ಸೈಜ್ನ ವರ್ಟಿಕಲ್ ಅಂತೀವಿ. ಫೈನಾನ್ಷಿಯಲ್ ಅನಾಲಿಸಿಸ್ ಇನ್ಕ್ಲೂಡ್ಸ್ ಬೋತ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್.
ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್. ಅಥವಾ ಅದನ್ನು ಬೇರೆ ರೀತಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಎರಡೂ ಕೂಡ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಆನ್ಸರ್ ಕಾಂಪ್ಲಿಮೆಂಟರಿ ಆಗಿರುತ್ತೆ ಆ ರೀತಿದು. ಇಟ್ ಈಸ್ ಪಾಸಿಬಲ್ ಟು assess the profitability, solvency and efficiency through the technique of dash analysis, ratio analysis. Analysis of actual movement of cash into and out of an organization is called cash flow analysis. Next, ಇದು ಇಂಪಾರ್ಟೆಂಟ್, ಇದು ಎರಡು. Quick ratio is also known as acid test ratio. Current ratio is the proportion of current assets to current liabilities. Dash are calculated to measure the short-term solvency of the business. Liquidity ratio, short term andre liquidity. The quick assets are those assets which are quickly convertible into cash. Very important. Next, cash flow statement shows, ರಿಪೀಟ್ ಆಗಿದೆ, ನಿಮ್ಮ ಮಾಡೆಲ್ ಪೇಪರಲ್ಲಿ ಬಂದಿದೆ, ರಿಪೀಟ್ ಇಂಪಾರ್ಟೆಂಟ್. ಪರ್ಚೇಸ್ ಆಫ್ ಎನಿ ಅಸೆಟ್ ಕ್ಯಾಶ್ ಔಟ್ಫ್ಲೋ. ಕಲೆಕ್ಷನ್ ಆಫ್ ಕ್ಯಾಶ್ ಅಂತಿದ್ರೆ ರಿಸೀವ್, ನಾ ಹೇಳಿದ್ದೀನಿ ಕ್ಯಾಶ್ ಇನ್ಫ್ಲೋ. ರಿಸೀವಬಲ್ಸು ರಿಸೀವು ಬಂತು ಅನ್ನೋದಿದ್ರೆ ಕ್ಯಾಶ್ ಇನ್ಫ್ಲೋ. ಏನಾದರೂ ಕ್ಯಾಶ್ ಹೊರಗಡೆ ಹೋಯಿತು ಅಂತ ಹೇಳಿದ್ರೆ ಕ್ಯಾಶ್ ಔಟ್ಫ್ಲೋ. ನೀವು ಪರ್ಚೇಸ್ ಮಾಡಿದಾಗ ಕ್ಯಾಶ್ ನಿಮ್ಮಿಂದ ಹೋಗುತ್ತೆ, ಸೊ ದಟ್ ಔಟ್ಫ್ಲೋ. ಆಪರೇಟಿಂಗ್ ಆಕ್ಟಿವಿಟೀಸ್ ಕಾನ್ಸ್ಟಿಟ್ಯೂಟ್ ದ ಡ್ಯಾಶ್ ಆಕ್ಟಿವಿಟೀಸ್ ಆಫ್ ಆನ್ ಎಂಟರ್ಪ್ರೈಸ್ ಪ್ರೈಮರಿ. ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟ್ ಟು, ಇಲ್ಲಿ ಇದು ಡ್ಯಾಶು, ಡ್ಯಾಶ್ ಆಕ್ಟಿವಿಟೀಸ್ ರಿಲೇಟ್ ಟು ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್. ಇದು ರಿಪೀಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಇನ್ವೆಸ್ಟಿಂಗ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಟೋಟಲ್ ಆಗಿ ಕೊಟ್ಟಿರುವಂಥ ಇಷ್ಟು ಕ್ವಶನ್ಸಲ್ಲೂ ನಿಮ್ಮ ಮಾಡೆಲ್ ಪೇಪರಲ್ಲಿ ಒಂದ್ಸಲ ಫಸ್ಟಿಂದ ಏನು ಹೇಳಿದೆ ಅಷ್ಟು ಕ್ವಶನ್ಸು ರಿಪೀಟ್ ಆಗಿದೆ. ಹಾಗಾಗಿ ನಾನು ಎಲ್ಲಿಂದ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಎಂಡ್ವರೆಗೂ ಕರೆಕ್ಟಾಗಿ ನೋಡಿ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ 5 ಮಾರ್ಕ್ಸನ್ನು ತೊಗೊಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಟ್ ದ ಫಾಲೋಯಿಂಗ್ ಟಾಪಿಕ್ಕಿಗೆ ಏನೇನು ಕವರ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.